ನಮಸ್ತೆ ಗೆಳೆಯರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ಡಿಸೆಂಬರ್ ತಿಂಗಳಂತೂ ಮೂವಿ ಲವರ್ಸ್ಗೆ ಹಬ್ಬ ಅನ್ಬೋದು. ಕಳೆದ ವಾರ ದರ್ಶನ್ ಅವರ ಡೆವಿಲ್ ಸಿನಿಮಾ ರಿಲೀಸ್ ಆಯಿತು. ನಿನ್ನೆ ಕಿಚ್ಚ ಸುದೀಪ್ ರವರ ಮಾರ್ಕ್ ಸಿನಿಮಾದ ವಿಡಿಯೋ ಸಾಂಗ್ ಕೂಡ ರಿಲೀಸ್ ಆಯಿತು. ಮತ್ತೆ ನಮ್ಮ ಜೆನ್ನಿ ಅಜ್ಜಿರವರ 45 ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ ನೋಡಿದೆ, ತುಂಬ ಇಂಪ್ರೆಸ್ ಮಾಡ್ತು ನನ್ನನ್ನು ಅಂತ ಹೇಳ್ತೀನಿ. ಅದಕ್ಕಾಗಿ ಒಂದಿಷ್ಟು ಈ ಟ್ರೈಲರ್ ಬಗ್ಗೆ ಮಾತಾಡೋಣ. ವಿಡಿಯೋನ ಕೊನೆ ತನಕ ನೋಡಿ. 45 ಸಿನಿಮಾದ ಕತೆ ಹೇಗಿರುತ್ತೆ ಅನ್ನೋದರ ಬಗ್ಗೆ ಟೀಸರ್ನಲ್ಲಿ ಸುಳಿವು ಕೊಟ್ಟಿದ್ರು ಅರ್ಜುನ್ ಜನ್ಯರವರು. ಅದರ ಪ್ರಕಾರ ಈಗ ರಿಲೀಸ್ ಆಗಿರೋ ಟ್ರೈಲರ್ ನೋಡಿದರೆ ಒಂದಿಷ್ಟು ತಲೆಗೆ ಹುಳ ಬಿಡುವಂತಹ ಅಂಶಗಳು ಇಲ್ಲಿವೆ. ಯಮನ ವಾಹನವಾದ ಕೋಣದಂತೆ ಕಾಣುವ ವೆಹಿಕಲ್ಗಳಲ್ಲಿ ಬರುವ ಉಪೇಂದ್ರರವರು ಯಮನನ್ನು ರೆಪ್ರೆಸೆಂಟ್ ಮಾಡುವಂತಹ ಕ್ಯಾರೆಕ್ಟರ್ನ ಇಲ್ಲಿ ಪ್ಲೇ ಮಾಡ್ತಿರೋದು ಗೊತ್ತಾಗುತ್ತೆ. ಶಿವನನ್ನು ರೆಪ್ರೆಸೆಂಟ್ ಮಾಡುವಂತಹ ಕ್ಯಾರೆಕ್ಟರ್ನ ಇಲ್ಲಿ ಶಿವಣ್ಣ ಪ್ಲೇ ಮಾಡ್ತಿರೋದು ಕೂಡ ಗೊತ್ತಾಗುತ್ತೆ. ಆದರೆ ಇಲ್ಲಿನ ಒಂದೆರಡು ಶಾಟ್ಗಳು ತಲೆಗೆ ಹುಳ ಬಿಡ್ತಾ ಇದೆ. ಟ್ರೈಲರ್ನ ಕೊನೆಯಲ್ಲಿ ಬರುವ ಶಿವಣ್ಣರವರ ಲುಕ್ ಮತ್ತು ಉಪ್ಪಿರವರ ಈ ಶಾಟ್, ಇವೆರಡೂ ನನ್ನ ತಲೆಗೆ ಹುಳ ಬಿಡ್ತು. ನಮ್ಮ ಉಪ್ಪಿ ಡೈರೆಕ್ಷನ್ ಸಿನಿಮಾ ಥರನೇ ಈ ಸಿನಿಮಾನೂ ಇರುತ್ತೋ ಏನೋ ಅಂತ ಅನ್ನಿಸ್ತಾ ಇದೆ. ಸಿನಿಮಾದ ಕೋರ್ ಪಾಯಿಂಟ್ ಅರ್ಥ ಮಾಡ್ಕೋಬೇಕಾದ್ರೆ ತಲೆಗೆ ಕೆಲಸ ಕೊಡೋ ಥರ ಸ್ಕ್ರೀನ್ ಪ್ಲೇ ಸೆಟ್ ಮಾಡಿದ್ದಾರೆ ಜನ್ಯಾಜಿರವರು ಇಲ್ಲಿ ಅನ್ನೋ ಥರ ಇದೆ. ಇಲ್ಲಿ ರಾಜ್ ಬಿ ಶೆಟ್ಟಿ ಒಬ್ಬ ಮನುಷ್ಯ. ಅವನಿಗೆ ಈ 45 ಅನ್ನೋದು ಒಂದು ಟೈಮ್ ಲೈನ್. 45 ದಿನದ ನಂತರ ಅವನು ಸಾಯುವಂತಹ ಸಿಚುವೇಶನ್ ಇರುತ್ತೆ. ಅವನನ್ನು ಯಮಲೋಕಕ್ಕೆ ಕರ್ಕೊಂಡೋಗೋಕೆ ನಮ್ಮ ಉಪ್ಪಿ ಪಾತ್ರ ಬಂದರೆ ಅವನನ್ನು ಕಾಪಾಡೋಕೆ ಬಂದಿರೋದೇ ಶಿವಣ್ಣ. ಇಲ್ಲಿ ಉಪ್ಪಿ ಮತ್ತು ಶಿವಣ್ಣನ ಮಧ್ಯೆ ವಾರ್ ಇದೆ. ಈ ಶಾಟ್ ನೋಡಿದಾಗ ಇಲ್ಲಿ ಶಿವಣ್ಣ ರಾಜ್ ಬಿ ಶೆಟ್ಟಿ ಪಕ್ಕದಲ್ಲೇ ಇದ್ದಾರೆ. ಮತ್ತೆ ಈ ಶಾಟ್ ನೋಡಿದಾಗ ಇಲ್ಲಿ ಉಪ್ಪಿ ರಾಜ್ ಬಿ ಶೆಟ್ಟಿಯನ್ನು ಅಟ್ಯಾಕ್ ಮಾಡಿದ್ದಾರೆ. ಇಲ್ಲಿ ಶಿವಣ್ಣ ಅವನನ್ನು ಕಾಪಾಡ್ತಿದ್ದಾರೆ. ಇಲ್ಲಿ ಸಿನಿಮಾದ ಕಥೆಯನ್ನು ಬಿಟ್ಕೊಟ್ಟಿದ್ದಾರೆ ಡೈರೆಕ್ಟರ್. ಆದರೆ ಅದನ್ನು ಯಾವ ಥರ ಪ್ರೆಸೆಂಟ್ ಮಾಡಿದ್ದಾರೆ ಅನ್ನೋದನ್ನು ಮಾತ್ರ ನಾವು ಥಿಯೇಟರ್ನಲ್ಲಿ ವಿಟ್ನೆಸ್ ಮಾಡಬೇಕು. ಅರ್ಜುನ್ ಜನ್ಯರ್ ಅವರು ತಮ್ಮ ಫ್ಯಾಮಿಲಿಯಲ್ಲಿ ನಡೆದ ಒಂದು ಇನ್ಸಿಡೆಂಟನ್ನು ಬೇಸಾಗಿ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೇನೆ ಎಂದು ಹೇಳ್ಕೊಂಡಿದ್ರು. ಇದು ಒಂಥರ ಒಳ್ಳೆಯದೇ ನನ್ನ ಪ್ರಕಾರ. ಯಾಕೆಂದರೆ ಸಿನಿಮಾ ನೋಡೋಕ್ಕೆ ಥಿಯೇಟರ್ಗೆ ಬರುವ ಆಡಿಯನ್ಸ್ ತಲೆಯಲ್ಲಿ ಕತೆ ಹೀಗೆ ಇರುತ್ತೆ ಅನ್ನೋದ್ರ ಬಗ್ಗೆ ಐಡಿಯಾ ಇದ್ದರೆ ಅವನು ಬೇರೆ ಏನನ್ನು ಎಕ್ಸ್ಪೆಕ್ಟ್ ಮಾಡಲ್ಲ. ಸ್ಕ್ರೀನ್ ಪ್ಲೇ ಮತ್ತು ವಿಸಲ್ಸ್ನಲ್ಲಿ ಸರ್ಪ್ರೈಸ್ ಮಾಡಿದ್ರೆ ಅವನು ಥಿಯೇಟರ್ನಲ್ಲಿ ಎಂಜಾಯ್ ಮಾಡ್ತಾನೆ. ಸಿನಿಮಾದ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ. ಇದು ಮೌತ್ ಪಬ್ಲಿಸಿಟಿಗೆ ಹೆಲ್ಪ್ ಆಗಬಹುದು. ಈಗ ಬಿಟ್ಟಿರುವ ಟ್ರೈಲರ್ನಲ್ಲಿ ಒಂದೆರಡು ಶಾಟ್ಗಳು ಇನ್ನಷ್ಟು ಎಕ್ಸೈಟ್ ಮಾಡಿವೆ ಅಂತ ಹೇಳ್ತೀನಿ. ಇನ್ನು ಈ ಮೇನ್ ಲೀಡ್ ಕ್ಯಾರೆಕ್ಟರ್ಗಳನ್ನು ಬಿಟ್ಟರೆ ಇನ್ನುಳಿದ ಕ್ಯಾರೆಕ್ಟರ್ಗಳು ಹೇಗಿರ್ತವೆ, ಸಿನಿಮಾದಲ್ಲಿ ಅವರ ಕೆಲಸ ಏನು ಅನ್ನೋದನ್ನು ನಾವು ಡಿಸೆಂಬರ್ 25ಕ್ಕೆ ತಿಳ್ಕೋಬೇಕು. ಇನ್ನು ಇದರ VFX ವರ್ಕ್ಗೆ ತುಂಬಾ ಟೈಮ್ ತಗೊಂಡಿದ್ದಾರೆ ಸಿನಿಮಾ ಟೀಮ್ನವರು. ಅದರ ಎಫರ್ಟ್ ಸ್ಕ್ರೀನ್ ಮೇಲೆ ಕಾಣುತ್ತೆ. ಆದರೆ ಒಂದೆರಡು ಕಡೆ ಇನ್ನಷ್ಟು ಬೇಕಾಗಿತ್ತು ಅಂತಾನೂ ಕೂಡ ಅನಿಸುತ್ತೆ. ಟ್ರೈಲರ್ ನೋಡಿ ಜಜ್ಮೆಂಟ್ಗೆ ಬರೋಕ್ಕಾಗಲ್ಲ. ಥಿಯೇಟರ್ನಲ್ಲಿ ಇನ್ನೂ ಚೆನ್ನಾಗಿ ಇರಬಹುದು. ಇನ್ನು ಇದರ BGM ನನ್ನನ್ನು ಇಂಪ್ರೆಸ್ ಮಾಡ್ತು ಅಂತ ಹೇಳ್ತೀನಿ. ಜಾಸ್ತಿ ಓವರ್ ಅನಿಸೋ ಥರನೂ ಇಲ್ಲದೆ ತುಂಬ ಸ್ಲೋ ಅನಿಸೋ ಥರನೂ ಇಲ್ಲದೆ ಕಥೆಗೆ ಏನು ಬೇಕೋ ಅದನ್ನು ಕೊಟ್ಟಿದ್ದಾರೆ ಜನ್ಯಾಜಿರವರು. ನೋಡೋಣ ಥಿಯೇಟರ್ನಲ್ಲಿ ಇದೇ ಥರ ಇರುತ್ತೋ ಇಲ್ಲ ಬೇರೆ ಏನಾದರೂ ಟ್ರೈ ಮಾಡಿರ್ತಾರೋ ಅಂತ. ಓವರಾಲ್ ಆಗಿ ಟ್ರೈಲರ್ ಸಿನಿಮಾದ ಮೇಲಿನ ಎಕ್ಸ್ಪೆಕ್ಟೇಷನ್ನ ಜಾಸ್ತಿ ಮಾಡ್ತು. ಡಿಸೆಂಬರ್ 25ಕ್ಕೆ 2 ಬಿಗ್ ರಿಲೀಸ್ ಇದೆ. ಫಸ್ಟ್ ಶೋ ನಿಮ್ಮ ಆಯ್ಕೆ ಯಾವುದು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಟ್ರೈಲರ್ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.